ವೆಲ್ಕಮ್ ಟು ಮಿಲೆಟ್ಸ್ ಮನೆ ಊಟ. ನಾನು ನಿಮ್ಮ ಮನೆ ಮಗಳು ನಾಗರತ್ನ ಮಾಡುವ ನಮಸ್ಕಾರಗಳು. ನಾನು ಇಂದು ಮಾಡುತ್ತಿರುವ ರೆಸಿಪಿ ದಾಸವಾಳದ ಹೂವಿನ ಗೊಜ್ಜು. ಈಗ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ದಾಸವಾಳ ಹೂವು ಒಂದು 5-6, ಒಂದು ಸ್ವಲ್ಪ ಈರುಳ್ಳಿ, ಹುಣಸೆ ಹಣ್ಣು, ಇದು ಕರಿಮೆಣಸಿನ ಪುಡಿ, ಬೆಲ್ಲ, ಜೀರಿಗೆ, ಆಯಿಲು, ಉಪ್ಪು, ಚಿಲ್ಲಿ, ಸಾಸಿವೆ ಮತ್ತೆ ಬೆಳ್ಳುಳ್ಳಿ, ಕರಿಬೇವು. ಇದು ಅಷ್ಟು ಬೇಕಾಗಿರೋ ಸಾಮಗ್ರಿಗಳು. ಈಗ ಈ ದಾಸವಾಳ ಹೂವನ್ನ ಎಲ್ಲನೂ ಒಂದೊಂದೇ ಆಗಿ ದಳ ಬಿಡಿಸ್ಕೊಂತ ಹೋಗಬೇಕು. ಬಿಡಿಸ್ಕೊಂಡ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಬೇಕು. ಇದು ಸೆಂಟ್ರದಿದೆಯಲ್ಲ ಅದನ್ನ ಹಾಕಬಾರ್ದು, ಬರೀ ಈ ಎಸ್ಲಿದೆಯಲ್ಲ ಹೂವಿನ ದಳನ ಅಷ್ಟೇ ತಗೋಬೇಕು. ಇದನ್ನ ತೊಗೊಂಡ್ಬಿಟ್ಟು ಕ್ಲೀನಾಗಿ ಸಣ್ಣಕ್ಕೆ ಕಟ್ ಮಾಡಬೇಕು. ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ತೊಗೊಂಡು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಕಟ್ ಮಾಡಬೇಕು, ನೀಟಾಗಿ ಸಣ್ಣ ಕಟ್ ಮಾಡಬೇಕು. ಈ ಥರ ಗ್ಲಾಸ್ ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಈ ಹೂವನ್ನು ಹಾಕ್ತೀನಿ. ಇದು ಬೇಯ್ತಾ ಹೋಗಬೇಕು. ಒಂದು 5 ನಿಮಿಷ ಅದು ಕಲರ್ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಬೇಯಬೇಕಿದು. ಇದಕ್ಕೆ ಒಂದು 2 ಚಿಲ್ಲಿ ಹಾಕ್ತಾ ಇದ್ದೀನಿ, ಗ್ರೀನ್ ಚಿಲ್ಲಿನ. ಹಾಗೆ ಇದ್ರ ಜೊತೆಗೇನೆ ಈರುಳ್ಳಿನೂ ಹಾಕ್ತಾ ಇದ್ದೀನಿ. ಇದು 3 ಚೆನ್ನಾಗಿ ಬೇಯಬೇಕು. ಬೇಯ್ತಾ ಹಾಗೇನೆ ಇದಕ್ಕೆ ಪೆಪ್ಪರ್ ಎಷ್ಟು ಬೇಕು ನಮಗೆ. ನಾನು ಇದನ್ನು ಬಂದ್ಬಿಟ್ಟು ಒಂದು 3 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ತುಂಬ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಕಡಿಮೆ ಹಾಕಿ. ಮತ್ತು ಇದು ಜೀರಿಗೆನ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ. ಅಲ್ಲೆಲ್ಲ ಸಿಕ್ಕರೆ ಸ್ಮೆಲ್ಲು ಮತ್ತು ಅದು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣನ್ನ ಕಿವುಚ್ಬಿಟ್ಟು ಹಾಕ್ಬೇಕು ಅದಕ್ಕೆ ಹುಳಿನ. ಆಫ್ ಮಾಡಿ. ಈಗ ರೆಡಿಯಾಗಿದೆ, ಹೂವಿಂದು ಗೊಜ್ಜು ರೆಡಿಯಾಗಿದೆ. ಅದಕ್ಕೆ ನಾನು ಒಗ್ಗರಣೆ ಹಾಕಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಹುಣಸೆ ಹುಳಿನ ಹಾಕೋಣ ಬನ್ನಿ. ಈಗ ಇದು ಫುಲ್ ಕುದ್ದಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟರೆ ದಾಸವಾಳದ ಹೂವಿನ ಗೊಜ್ಜು ರೆಡಿಯಾದಂಗೆ. ಈಗ ದಾಸವಾಳದ ಹೂವಿನ ಗೊಜ್ಜು ರೆಡಿಯಾಗಿದೆ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತೀನಿ ಒಗ್ಗರಣೆಗೆ. ಸಾಸಿವೆ ಚಿಟಪಟ ಅಂತ ಇದೆ. ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಿಂಗೆ ಪೀಸ್ ಮಾಡಿ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಒಂದು 5-6 ಇದೆ. ನೀವು ಬೇಕು ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಿಕೊಂಡು ಇದನ್ನು ಹಾಕ್ಬೋದು. ಹಿಂಗು ಒಗ್ಗರಣೆನೂ ಕೊಡ್ಬೋದು. ಬಟ್ ನನಗೆ ಹಿಂಗು ಒಗ್ಗರಣೆ ಇಷ್ಟ ಆಗಲ್ಲವ. ಹಿಂಗು ನಾವು ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆ ರೆಡಿ ಆಯಿತು. ಈಗ ಇದಕ್ಕೆ ಹಾಕಿದರೆ ದಾಸವಾಳದ ಹೂವಿನ ಗೊಜ್ಜು ರೆಡಿಯಾಗಿದೆ. ಬನ್ನಿ ಸವಿಯೋಣ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಧನ್ಯವಾದ.